ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸರ್, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮನೆಯಲ್ಲಿ ಹೇಗಿತ್ತು ಸರ್ ಸಂಭ್ರಮ? ಬಹಳ ಅದ್ಭುತವಾಗಿತ್ತು. ಈ ಸತಿ ನಾವು ಹೊಸ ಮನೆಗೆ ಬೇರೆ ಶಿಫ್ಟ್ ಆಗಿದ್ವಿ. ಸೊ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಹೊಸ ಮನೆಯಲ್ಲಿ. ಪ್ರತಿ ವರ್ಷ ನಾವೇನೋ ಡೆಕೋರೇಟರ್ಸ್ ನ ಕರೆಸಿ ಒಂದು ಡೆಕೋರೇಷನ್ ಎಲ್ಲ ಮಾಡ್ತಿದ್ವಿ. ಈ ಸತಿ ಸೋನಲ್ ಅವರೇನೆ ಇಲ್ಲ ನಾನೇ ಮಾಡಬೇಕು ಅಂತೇಳಿ ನಿನ್ನೆ ಸಾಯಂಕಾಲದಿಂದನೂ ಅವರೇ ಖುದ್ದು ನಿಂತ್ಕೊಂಡು ಆ ಡೆಕೋರೇಷನ್ ಇಂದ ಸೀರೆ ಉಡ್ಸೋದ್ರಿಂದ ಹಿಡಿದು ಡೆಕೋರೇಷನ್ ಎಲ್ಲ ಅವರೇ ಮಾಡಿದ್ರು. ಸೊ ಹಾಗಾಗಿ ಈ ವರ್ಷ ನಮ್ಗೆ ಸ್ವಲ್ಪ ಸ್ಪೆಷಲ್ ಆಗಿದೆ. ಈಗ ಶರವಣ ಸರ್ ಮನೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ದಂಪತಿಗಳಿಬ್ರು ಕೂಡ? ಬಹಳ ಖುಷಿ ಆಗ್ತದೆ. ನಾನು ಫಸ್ಟ್ ಟೈಮ್ ಈ ಹಬ್ಬಕ್ಕೆ ಇವ್ರ ಮನೆಗೆ ಬರ್ತಾ ಇರೋದು. ಸರ್ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕರೆದಿ ನಂಗೆ ಬಹಳ ಖುಷಿ ಇದೆ. ಇವರೇ ಒಂಥರ ಲಕ್ಷ್ಮೀ ಪುತ್ರ ಇದ್ದಂಗೆ. ಸೊ ವರಮಹಾಲಕ್ಷ್ಮಿ ಎಲ್ಲಿರ್ತಾರೋ ಇಲ್ಲ ಗೊತ್ತಿಲ್ಲ, ಇಲ್ಲಂತೂ ಇದ್ದೇ ಇರ್ತಾರೆ. ಸೊ ಆಶೀರ್ವಾದ ಪಡೆಯಕ್ಕೆ ಇದಕ್ಕಿಂತ ಒಂದು ಅದ್ಭುತವಾದ ಜಾಗ ಇಲ್ಲ. ಅದೊಂದು ಅಷ್ಟೇ ಅಲ್ಲ, ನನಗೆ ಸರ್ ಮತ್ತೆ ಮೇಡಮ್ ಇಬ್ರು ಐ ಫೀಲ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಕಪಲ್ಸ್ ಅವರು. ಸೊ ನಾವು ನೋಡುವಂತ ಕೆಲವೊಂದು ಇನ್ಸ್ಪಿರೇಷನ್ಸ್ಗಳಿರುತ್ತೆ. ಓಕೆ, ಈ ತರ ಕಪಲ್ಸ್ ಅಷ್ಟು ವರ್ಷ ಜರ್ನಿ ಇರುತ್ತೆ ಅಂತ ಅಂದಾಗ ನನಗೆ ಇವರು ಮೇಡಮ್ ನನಗೆ ನಾನು ಆಸ್ಟ್ರೇಲಿಯಾದಲ್ಲಿ ಮೀಟ್ ಮಾಡಿದಾಗ ತುಂಬಾ ಪರಿಚಯ ಆಗಿದ್ದು. ಸೊ ಅಲ್ಲಿಂದನೂ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ, ನೋಡು ಅವರು ಬಾಂಧವ್ಯ ಹೆಂಗಿರುತ್ತೆ ಅಂತ. ಸೊ ಇವತ್ತು ಇವ್ರ ಮನೆಗೆ ಬಂದಿರೋದು ನಂಗೆ ಅಷ್ಟು ಖುಷಿ ಇದೆ.